ಫುಟ್ಬಾಲ್ ಲೆಜೆಂಡ್ ವಿಶ್ವಕಪ್ ವಿಜೇತ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಆದರೆ ತಮ್ಮ ನೆಚ್ಚಿನ ಆಟಗಾರನನ್ನ ಕಣ್ತುಂಬಿಕೊಳ್ಳಲು ಬಂದಿದ್ದ ಅಭಿಮಾನಿಗಳಿಗೆ ಭಾರೀ ನಿರಾಸೆಯಾಗಿದ್ದು ಕ್ರೀಡಾಂಗಣ ರಣರಂಗವಾಗಿ ಬದಲಾಗಿದೆ. ರಣರಂಗವಾಯಿತು ಕೋಲ್ಕತ್ತಾ ಕ್ರೀಡಾಂಗಣ. ಲಿಯೋನೆಲ್ ಮೆಸ್ಸಿ ಅಭಿಮಾನಿಗಳಿಂದ ಹೈಡ್ರಾಮಾ. ದೃಶ್ಯ 1. ಮೈದಾನದಲ್ಲಿ ಕುರ್ಚಿ ಎಸೆದ ಫ್ಯಾನ್ಸ್. ದೃಶ್ಯ 2. ಮೈದಾನದ ಜರ್ಮನ್ ಟೆಂಟ್ ಪುಡಿ ಪುಡಿ. ದೃಶ್ಯ 3. ಆಯೋಜಕರ ವಿರುದ್ಧ ಫ್ಯಾನ್ಸ್ ಸಿಟ್ಟು. It was full disappointment, you know. Management बहुत बुरा था. It's very shameful for the absolute event management. ಒಂದೊಂದು ದೃಶ್ಯ ಭೀಕರ. ಎಲ್ಲಿ ನೋಡಿದ್ರು ಆಕ್ರೋಶ, ಆವೇಶ. ತನ್ನ ನೆಚ್ಚಿನ ಫುಟ್ಬಾಲ್ ಲೆಜೆಂಡ್ ಮೆಸ್ಸಿಯ ದರ್ಶನ ಸಿಗದೆ ರೋಚಿಗೆದ್ದ ಅಭಿಮಾನಿಗಳು. ಅರ್ಜೆಂಟೀನಾದ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಗೋಟ್ ಟೂರ್ ಭಾಗವಾಗಿ ಇಂದು ಕೋಲ್ಕತ್ತಾದ ಸ್ಟಾರ್ ಲೇಕ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದ ವೀಕ್ಷಣೆಗೆ 5,000 ದಿಂದ 25,000 ರೂಪಾಯಿವರೆಗೆ ಟಿಕೆಟ್ ದರ ನಿಗದಿಯಾಗಿತ್ತು. ಟಿಕೆಟ್ ಬೆಲೆ ದುಬಾರಿಯಾಗಿದ್ದರೂ ಮೆಸ್ಸಿ ನೋಡಲೆಂದು ಅಭಿಮಾನಿಗಳು ಸ್ಟೇಡಿಯಂಗೆ ಆಗಮಿಸಿತು. ಆಯೋಜಕರಿಂದ ಎಡವಟ್ಟು, ಫ್ಯಾನ್ಸ್ ಸಿಟ್ಟು. ಕಾರ್ಯಕ್ರಮ ನಿಗದಿಯಾಗಿದ್ದ ಪ್ರಕಾರ ಮೆಸ್ಸಿ ಮೈದಾನದ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕಿತ್ತು. ಆದರೆ ಕಾರ್ಯಕ್ರಮದ ಆಯೋಜಕರು ರಾಜಕಾರಣಿಗಳು ಮೆಸ್ಸಿಯನ್ನ ಸುತ್ತುವರೆದಿದ್ರು. ಅಲ್ದಿ 10 ನಿಮಿಷದಲ್ಲಿ ಮೈದಾನ ತೊರೆದಿತ್ತು. ಇದು ಮೆಸ್ಸಿಯನ್ನ ಕಾಣಲು ಬಂದ ಅಭಿಮಾನಿಗಳಿಗೆ ಸಿಟ್ಟು ತಂದಿದೆ. ಕೇವಲ 10 ನಿಮಿಷಕ್ಕೆ ದುಬಾರಿ ಬೆಲೆ ಯಾಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. We are very disappointed because हम अपने it's a weekend right for the children and we came that my child was so excited कि हम मेसी को देखेंगे पर हम मेसी को नहीं देखे. It was full disappointment, and it's a scam I think for people around. Shouldn't be doing. And Messi when जब वो ground में आए तो everybody surrounded him so there was no space that we could हम देखे मेसी को. ಕಾರ್ಯಕ್ರಮ ಆಯೋಜಕರ ಅರೆಸ್ಟ್. ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ ದೀದಿ. ಫುಟ್ಬಾಲ್ ಲೆಜೆಂಡ್ ಮೆಸ್ಸಿ ನೋಡಲು ಬಂದ ಅಭಿಮಾನಿಗಳನ್ನ ನಿಯಂತ್ರಿಸಲಾಗದೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಅಲ್ಲದೆ ಕಾರ್ಯಕ್ರಮದ ಆಯೋಜಕ ಸತಾದ್ರು ದತ್ತನನ್ನ ಅರೆಸ್ಟ್ ಮಾಡಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ಆಯೋಜಕರ ವಿರುದ್ಧ ರಾಜ್ಯಪಾಲರು ಗರಂ. The organizers have carelessly gone the way of commercialization of Messi's visit here. They have ignored the sentiments of the fans. After all, it is the fans who make an icon. So the fans have got a right to see their hero. Knowing all these things, the organizers only focused on money making, which cannot be endured by a civilized society. ಮೆಸ್ಸಿಯನ್ನ ನೋಡಲೇಬೇಕು ಎಂದು ಬಂದಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು ಈ ಘಟನೆ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ಕ್ಷಮೆ ಕೇಳಿದ್ದಾರೆ. ಅಲ್ಲದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸಲು ಆದೇಶಿಸಿದ್ದಾರೆ. ಮುನ್ನಾವರ್ ಅಗಸನಹಳ್ಳಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಫುಟ್ಬಾಲ್ ಲೆಜೆಂಡ್ ವಿಶ್ವಕಪ್ ವಿಜೇತ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಆದರೆ ತಮ್ಮ ನೆಚ್ಚಿನ ಆಟಗಾರನನ್ನ ಕಣ್ತುಂಬಿಕೊಳ್ಳಲು ಬಂದಿದ್ದ ಅಭಿಮಾನಿಗಳಿಗೆ ಭಾರೀ ನಿರಾಸೆಯಾಗಿದ್ದು ಕ್ರೀಡಾಂಗಣ ರಣರಂಗವಾಗಿ ಬದಲಾಗಿದೆ.
ಮುಕ್ತವಾಯಿತು ಕೋಲ್ಕತ್ತಾ ಕ್ರೀಡಾಂಗಣ. ಲಿಯೋನೆಲ್ ಮೆಸ್ಸಿ ಅಭಿಮಾನಿಗಳಿಂದ ಹೈಡ್ರಾಮಾ. ದೃಶ್ಯ 1. ಮೈದಾನದಲ್ಲಿ ಕುರ್ಚಿ ಎಸೆದ ಫ್ಯಾನ್ಸ್. ದೃಶ್ಯ 2. ಮೈದಾನದ ಜರ್ಮನ್ ಟೆಂಟ್ ಪುಡಿ ಪುಡಿ. ದೃಶ್ಯ 3. ಆಯೋಜಕರ ವಿರುದ್ಧ ಫ್ಯಾನ್ಸ್ ಸಿಟ್ಟು. पूरा स्कैम, पूरा वेस्ट टाइम. It was full disappointment, you know. मैनेजमेंट बहुत बहुत बुरा था, बहुत बुरा था. It's very shameful for the absolute event management. ಒಂದೊಂದು ದೃಶ್ಯ ಭೀಕರ. ಎಲ್ಲಿ ನೋಡಿದ್ರು ಆಕ್ರೋಶ, ಆವೇಶ. ತನ್ನ ನೆಚ್ಚಿನ ಫುಟ್ಬಾಲ್ ಲೆಜೆಂಡ್ ಮೆಸ್ಸಿಯ ದರ್ಶನ ಸಿಗದೆ ರೋಚಿಗೆದ್ದ ಅಭಿಮಾನಿಗಳು. ಅರ್ಜೆಂಟೀನಾದ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಗೋಟ್ ಟೂರ್ ಭಾಗವಾಗಿ ಇಂದು ಕೋಲ್ಕತ್ತಾದ ಸ್ಟಾರ್ ಲೇಕ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದ ವೀಕ್ಷಣೆಗೆ 5,000 ರಿಂದ 25,000 ರೂಪಾಯಿವರೆಗೆ ಟಿಕೆಟ್ ದರ ನಿಗದಿಯಾಗಿತ್ತು. ಟಿಕೆಟ್ ಬೆಲೆ ದುಬಾರಿಯಾಗಿದ್ದರೂ ಮೆಸ್ಸಿ ನೋಡಲೆಂದು ಅಭಿಮಾನಿಗಳು ಸ್ಟೇಡಿಯಂಗೆ ಆಗಮಿಸಿದ್ರು. ಆಯೋಜಕರಿಂದ ಎಡವಟ್ಟು, ಫ್ಯಾನ್ಸ್ ಸಿಟ್ಟು. ಕಾರ್ಯಕ್ರಮ ನಿಗದಿಯಾಗಿದ್ದ ಪ್ರಕಾರ ಮೆಸ್ಸಿ ಮೈದಾನದ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕಿತ್ತು. ಆದರೆ ಕಾರ್ಯಕ್ರಮದ ಆಯೋಜಕರು ರಾಜಕಾರಣಿಗಳು ಮೆಸ್ಸಿಯನ್ನ ಸುತ್ತುವರೆದಿದ್ರು. ಅಲ್ದಿ 10 ನಿಮಿಷದಲ್ಲಿ ಮೈದಾನ ತೊರೆದ್ರು. ಇದು ಮೆಸ್ಸಿಯನ್ನ ಕಾಣಲು ಬಂದ ಅಭಿಮಾನಿಗಳಿಗೆ ಸಿಟ್ಟು ತಂದಿದೆ. ಕೇವಲ 10 ನಿಮಿಷಕ್ಕೆ ದುಬಾರಿ ಬೆಲೆ ಯಾಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. We are very disappointed because हम अपने it's a weekend right for the children and we came that my child was so excited कि हम मेसी को देखेंगे पर हम मेसी को नहीं देखे. It was full disappointment, and it's a scam I think for people around. Shouldn't be doing. And Messi when जब वो ground में आए तो everybody surrounded him so there was no space that we could हम देखे मेसी को. ಕಾರ್ಯಕ್ರಮ ಆಯೋಜಕರ ಅರೆಸ್ಟ್. ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ ದೀದಿ. ಫುಟ್ಬಾಲ್ ಲೆಜೆಂಡ್ ಮೆಸ್ಸಿ ನೋಡಲು ಬಂದ ಅಭಿಮಾನಿಗಳನ್ನ ನಿಯಂತ್ರಿಸಲಾಗದೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಅಲ್ಲದೆ ಕಾರ್ಯಕ್ರಮದ ಆಯೋಜಕ ಸತಾದ್ರು ದತ್ತನನ್ನ ಅರೆಸ್ಟ್ ಮಾಡಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ಆಯೋಜಕರ ವಿರುದ್ಧ ರಾಜ್ಯಪಾಲರು ಗರಂ. The organizers have carelessly gone the way of commercialization of Messi's visit here. They have ignored the sentiments of the fans. After all, it is the fans who make an icon an icon. So the fans have got a right to see their hero. Knowing all these things, the organizers only focused on money making, which cannot be endured by a civilized society. ಮೆಸ್ಸಿಯನ್ನ ನೋಡಲೇಬೇಕು ಎಂದು ಬಂದಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದ್ದು ಈ ಘಟನೆ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ಕ್ಷಮೆ ಕೇಳಿದ್ದಾರೆ. ಅಲ್ಲದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸಲು ಆದೇಶಿಸಿದ್ದಾರೆ. ಮುನ್ನಾವರ್ ಅಗಸನಹಳ್ಳಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.